ಕಡೆ ಇರೋದಕ್ಕೆ ನನಗೂ ಇಷ್ಟ ಆಗಲ್ಲ. ಓಯ್ ಆಗ್ಲೇ 8 ಗಂಟೆ ಆಗ್ತಾ ಬಂತು, ಇನ್ನೊಂದು 10 ನಿಮಿಷ ಇದೆ. ನಾನು ಹೊರಡ್ಬೇಕು ಕಣ, ನಾನು ನೋಡ್ತೀನಿ. ಏಯ್ ಪಾಪಿ, ಅಷ್ಟ್ ಬೇಗ ಇಷ್ಟೊಂದು ಬದಲಾಗ್ಬಿಟ್ಯಾ? ಧ್ರುವ, ಮದ್ವೆ ಆದ್ಮೇಲೆ ಬದಲಾಗದೆ ಇರೋಂತ ಗಂಡ್ಸೇ ಇಲ್ಲ ಗೊತ್ತಾ? ಆಯ್ತು ಬಿಡಪ್ಪ. ಸರಿ ನಾನು ಹೊರಡ್ಲಾ? 1 ನಿಮಿಷ ಇರು. ನೋಡ್ದ್ಯಾ, ನನ್ ಬಂಗಾರಿ ಫೋನ್ ಮಾಡಿದಾಳೆ. ಚಿನ್ನು, ಹೇಳೆ ಬಂಗಾರಿ. ನಾನು ಇಲ್ಲೇ ಧ್ರುವನ್ ನೋಡೋದಕ್ ಬಂದಿದ್ದೆ. ಹೂ ಬಂಗಾರಿ, ನನಗೂ ಅದೇ ಅನ್ನಿಸ್ತಾ ಇತ್ತು. ಆಗ್ಲೇ ಟೈಮ್ ಆಗ್ಬಿಟ್ಟಿದೆ. ಮುಳ್ಳು 8 ಮುಟ್ಟೋ ಅಷ್ಟರಲ್ಲಿ ನಾನು ನಿನ್ ಮುಂದೆ ಮನೆಯಲ್ಲಿರ್ತೀನಿ. ಸರಿ ಬಂಗಾರಿ, ನಿನ್ಗೇನ್ ಬೂಂದಿ ತಾನೆ? ಮರಿ ಇದೆ, ತಗೊಂಬರ್ತೀನಿ. ಆಯ್ತಾ? ಸರಿನಾ? ಓಕೆ, ಫೋನ್ ಇಡ್ಲಾ? ಬೇಗ ಬರ್ಬೇಕಲ್ಲ ಬಂಗಾರಿ. ಸರಿ. ಅದ್ ಸರಿ ಆನಂದ್, 7 ವರ್ಷದಿಂದ ಬೂಂದಿ ಕೊಡಿಸ್ತಾನೆ ಇದ್ಯಾ? ಮದ್ವೆ ಆದ್ಮೇಲೂ ಅದೇ ಬೂಂದಿ ಕೊಡಿಸ್ತಾ ಇದ್ಯಾ? ಧ್ರುವ, ನಿನಗೆ ಈ ಚೇಂಜಸ್ ಅರ್ಥ ಆಗಿಲ್ಲ ಅಂತ ಹೇಳೋದು. ಇದಕ್ಕಿಂತ ಮುಂಚೆ ಕೊಡಿಸ್ತಾ ಇದ್ದಿದ್ದು ಖಾರ ಬೂಂದಿ, ಇವಾಗ ಕೊಡಿಸ್ತಾ ಇರೋದು ಸ್ವೀಟ್ ಬೂಂದಿ. ಓಹೋ, ಆನಂದ್ ಅವರೇ, ಅಂದ್ರೂ ನೀವು ತುಂಬಾ ಅದೃಷ್ಟವಂತರು. ನಮ್ಮಿಬ್ರನ್ನ ನೋಡಿ ಹೇಗಿದೆ. ದೀಪಕ್, ಏನ್ ಸುಮ್ನೆ ಅನ್ಕೊಂಡಿದೀರಾ? 7 ಜನ್ಮದ ತರ 7 ವರ್ಷದ ಪರಿಶ್ರಮ ಇದು. ಇಷ್ಟು ಮಾಡದೆ ಇದ್ರೆ ಹೇಗೆ? ಸರಿನಾ? ನಾನು ಹೊರಡ್ತೀನಿ. 8 ಗಂಟೆಗೆ ಮುಂಚೆ ಹೋಗದಿದ್ರೆ ನನ್ನ ಹೆಂಡತಿ ಬೈತಾಳಪ್ಪ. ಸರಿ, ನಾನು ಹೊರಡ್ತೀನಿ. ಸರಿ, ಗಾಡಿ ಹುಷಾರು. ಸರಿನಾ? ಬಾಯ್. ಹುಷಾರ್ ಕಣೋ. ಆನಂದ್ ಅವರು ಅವ್ರ ಸ್ಪೀಡ್ನ ತೋರಿಸಿದ್ರು. ಈಗ ನಾವು ನಮ್ಮ ಸ್ಪೀಡ್ನ ನಾವು ತೋರಿಸ್ಬಾರ್ದಾ? ಬನ್ನಿ. ಏಯ್ ದೀಪಕ್, ಅಯ್ಯೋ ಏನ್ ಮಾಡೋದೀಗ? ದೀಪಕ್, ದೀಪಕ್, ಅಯ್ಯೋ ದೀಪಕ್. ಏನಾಯ್ತು ಧ್ರುವ? ಏನಾಯ್ತು? ಹೇಗೆ ಹೇಳಿ ನನಗೆ ಗೊತ್ತಾಗ್ತಿಲ್ಲ ದೀಪಕ್. ಅದು ನೀವು ಕೋಬ್ರದರ್ಗೇನೋ ಹೇಳ್ತಿರಲ್ಲ, ಆ ಷಟ್ಕ, ನಿಮ್ಮಂತ ಷಟ್ಕ ಸಿಗೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ದೀಪಕ್, ಪುಣ್ಯ ಮಾಡಿದ್ದೀನಿ. ಧ್ರುವ, ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಾ ಇದ್ದೀರಾ? ಏನಾಯ್ತು ಹೇಳಿ. ದೀಪಕ್, ಆ ಕಡೆ ನಮ್ಮಮ್ಮನು ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ಈ ಕಡೆ ನನ್ನ ಮೈನೂ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಆದ್ರೆ ಮಧ್ಯದಲ್ಲಿ ಬಂದಿದ್ ನೀವು ನನ್ನ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಸತ್ಯವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಅಯ್ಯೋ ದೇವ್ರೆ, ಆತರ ನಾನೇನ್ ಅರ್ಥ ಮಾಡ್ಕೊಂಡೆ? ನನ್ಗೋಸ್ಕರ, ನನಗೂ ಮೈನಾಗೋಸ್ಕರ ಇಷ್ಟೊಂದೆಲ್ಲ ಅರೇಂಜ್ಮೆಂಟ್ ಮಾಡಿದಿರಲ್ಲ. ಥ್ಯಾಂಕ್ ಯು ಸೋ ಮಚ್ ದೀಪಕ್. ಕೈ ಬಿಡ್ರಿ. ಥ್ಯಾಂಕ್ ಯು ಸೋ ಮಚ್. ನನ್ ಕೈ ಬಿಡ್ರಿ. ಬಿಡ್ರಿ ನನ್ ಕೈನ. ಏನಾಯ್ತು ದೀಪಕ್? ಇನ್ನೇನ್ರಿ ಮತ್ತೆ, ನನ್ ಮದ್ವೆ ಆಗಿ 1 ತಿಂಗಳ ಮೇಲಾಯ್ತು. ಏನೋ ನನ್ನ ಹೆಂಡತಿ ಇವತ್ತು ಬರ್ತಿದ್ದಾಳೆ ಅಂತ ಅವಳಿಗೋಸ್ಕರ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದೆ. ನೀವು ನೋಡಿದ್ರೆ ನನಗೋಸ್ಕರ ಅಂತ ಹೇಳ್ತಿದ್ದೀರಾ. ಓ, ಹಾಗಾದ್ರೆ ಇದು ನನ್ಗೂ ಮೈನಾಗೋಸ್ಕರ ಅಲ್ವಾ, ನಿಮ್ಗೋಸ್ಕರನಾ? ಮತ್ತಿನ್ನೇನ್ರಿ, ನೀವಿಬ್ರು ಒಳ್ಳೆ ಇಂಡಿಯಾ ಪಾಕಿಸ್ತಾನ್ ತರ ಕಿತ್ತಾಡ್ಕೊಂಡು ಮುನ್ನಿಸ್ಕೊಂಡ್ಬಿಟ್ರಿ. ಈಗ ನಿಮಗೆ ಎಮರ್ಜೆನ್ಸಿ ಬಂದ್ರೆ ನೀವು ರೊಮ್ಯಾಂಟಿಕ್ ಸೀನ್ ಮಾಡಬೇಕು, ಡ್ಯೂಯೆಟ್ ಹಾಡಬೇಕು. ನೀವಿಬ್ರೇ ಮಾಡೋದಾದ್ರೆ ನಾವ್ ಯಾವಾಗ ರೊಮ್ಯಾಂಟಿಕ್ ಸೀನ್ ಮಾಡಬೇಕು? ಸಾರಿ. ನಿಮ್ ಫೀಲಿಂಗ್ಸ್ ನನ್ಗೆ ಇವಾಗ ಅರ್ಥ ಆಗ್ತಾ ಇದೆ. ಥ್ಯಾಂಕ್ ಯು. ದೀಪಕ್ ಅವರೇ, ಆದ್ರೆ ಒಂದು ಸಣ್ಣ ಅಡ್ವೈಸು. ನೋಡಿದ್ರಾ, ನೀವು ನನ್ನ ಷಟ್ಕ ಅಂತ ಪ್ರೂವ್ ಮಾಡೇ ಬಿಟ್ರಿ. ಏನೋ ನಿಮ್ಗಿಂತ ಮುಂಚೆ ಮದುವೆ ಆಗಿದ್ದೀನಿ ಅಂತಂದ್ರೆ ರೊಮ್ಯಾನ್ಸ್ ಅಲ್ಲಿ ನೀವು ಸೀನಿಯರಾ? ಓಹೋ, ಹಾಗಿದ್ರೆ ನೀವು ನನಗೆ ರೊಮ್ಯಾನ್ಸ್ ಹೇಳ್ಕೊಡ್ತೀರಾ? ಆಮ್ ಐ ರೈಟ್? ಅಯ್ಯೋ ಇಲ್ಲ, ಸತ್ಯವಾಗ್ಲೂ ನಾನು ಆತರ ಮಾತಾಡಕ್ ಬರ್ಲಿಲ್ಲ. ನಾನೇನೋ ಬೇರೆದ್ರ ಬಗ್ಗೆ ಮಾತಾಡೋಣ ಅನ್ಕೊಂಡೆ. ಮತ್ತಿನೇನು? ಅಂದ್ರೆ ನನ್ ಏನ್ ಹೇಳಕ್ ಬಂದೆ ಅಂದ್ರೆ, ಅವ್ರನ್ನ ನಂಬಿ ಈ ತರ ಎಲ್ಲ ಅರೇಂಜ್ಮೆಂಟ್ ಮಾಡ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಮಾಡಬಾರ್ದು? ಅಂದ್ರೆ ಅವ್ರು ಇದನ್ನೆಲ್ಲ ಬಂದು ನೋಡಿ ಕೋಪ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಓ, ಈಗ ನಿಮ್ ಸಂಕಟ ಏನು ಅಂತ ನನಗೆ ಅರ್ಥ ಆಗ್ತಿದೆ. ಇದನ್ನೆಲ್ಲ ನಿಮ್ಗೋಸ್ಕರ ಅಂತ ಅನ್ಕೊಂಡಾಗ ನೀವು ಬಹಳ ಖುಷಿ ಪಟ್ರಿ. ಈಗ ಇದೆಲ್ಲ ನನಗೋಸ್ಕರ ನಾನು ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆ ಗೊತ್ತಾದ್ಮೇಲೆ ಅವ್ರ ಕೋಪ ಮಾಡ್ಕೋತಾರೆ ಅಂತ ಹೇಳ್ತಿದ್ದೀರಾ. ಏನ್ರಿ ಇದು ನ್ಯಾಯನಾ? ಅಯ್ಯಯ್ಯೋ, ನಾನ್ ನಿಜವಾಗ್ಲೂ ಆತರ ಹೇಳ್ತಾ ಇಲ್ಲ. ಆದ್ರೆ ನಾನ್ ಬಂದ್ ನೋಡ್ದಾಗ ಆಕ್ಚುಲ್ ಆಗಿ ಸಂತೋಷ ಪಟ್ಟೆ, ತುಂಬಾ ಎಕ್ಸೈಟೆಡ್ ಆಗಿದ್ದೆ.
ಆದ್ರೆ ಈಗ ಸ್ವಲ್ಪ ಯೋಚನೆ ಮಾಡಿದಾಗ ನನ್ಗೇನ್ ಯೋಚನೆ ಬಂತು ಅಂದ್ರೆ ಮೈನಾ ಅವರು ರಾಧಾ ಅವರು ಇದನ್ನೆಲ್ಲ ನೋಡಿ ನನ್ ಬಗ್ಗೆ ತಪ್ಪಾಗಿ ತಿಳ್ಕೊಳಲ್ವಾ? ಅದಕ್ಕೆ ಹೇಳ್ದೆ ಅಷ್ಟೇ. ಧ್ರುವ ಅವರೇ, ನನ್ನ ನಾದ್ನಿ ಏನಾದ್ರು ಕೇಳಿದ್ರೆ ಇದು ನಿಮ್ಗಲ್ಲ ನನಗೆ ಅಂತ ನಾನು ಹೇಳ್ತೀನಿ ಅವ್ರಿಗೆ. ಅವ್ರೇನೋ ಇಷ್ಟ ಇಲ್ದಿರೋ ಮದುವೆ ಆಗಿದ್ದಾರೆ. ಮೈನಾ ಅದ್ರಲ್ಲಿ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಅದನ್ನ ಮಾತಾಡಿ ಸರಿ ಮಾಡೋಣ. ಆದ್ರೆ ನಾನು ರಾಧನ್ ಕುತ್ತಿಗೆಗೆ ಇಷ್ಟಪಟ್ಟೆ ತಾಳಿ ಕಟ್ಟಿರೋದು. ಇನ್ ಮುಂದೆ ನಾವು ಬೇರೆ ಬೇರೆ ಆಗಿರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಧ್ರುವ ಅವರೇ, ಇದಕ್ಕೆಲ್ಲ ನೀವೇ ನನಗೆ ಹೆಲ್ಪ್ ಮಾಡಬೇಕು. ಇದೆಲ್ಲ ಹೆಂಗ್ ವರ್ಕೌಟ್ ಆಗುತ್ತೋ ನನಗೆ ಗೊತ್ತಿಲ್ಲ, ಆದ್ರೂ ಟ್ರೈ ಮಾಡೋಣ ಬಿಡಿ.